ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್. ಇಲ್ಲಿವರೆಗೂ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರಿಂದ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟಲು ತೊಂದರೆ ಅನುಭವಿಸುವ ಜನರ ನೆರವಿಗೆ ಬರಲು ಮತ್ತು ಉದ್ಯೋಗ ಖಾತ್ರಿ ಸಂಪೂರ್ಣ ಜಾರಿ ಮಾಡಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಒಂದು ಹೋರಾಟ ಪ್ರತಿಭಟನೆ ನಡೆದಿರೋದು ಅಫ್ಜಲ್ಪುರ ತಾಲೂಕಿನಲ್ಲಿ. ಯಾವ ನೇತೃತ್ವದಲ್ಲಿ ಅಂದರೆ ಕರ್ನಾಟಕ ಪ್ರಾಂತ ರೈತ ಸಂಘ ಅಫ್ಜಲ್ಪುರ ಮತ್ತು ಜನವಾದಿ ಮಹಿಳಾ ಸಂಘಟನೆ ಅಫ್ಜಲ್ಪುರ ವತಿಯಿಂದ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೋರಾಟದ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಸಿಲುಕಿ ಸಾಲ ಮತ್ತು ಸಾಲದ ಬಡ್ಡಿ ಕಟ್ಟಲಾಗದೆ ಅನೇಕ ರೀತಿಯ ಅಪಮಾನ, ಕಿರುಕುಳ, ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಅನೇಕ ಮೈಕ್ರೋ ಫೈನಾನ್ಸ್ ಸಂಘಗಳು ಪೈಪೋಟಿ ರೀತಿಯಲ್ಲಿ ಸಾಲ ಕೊಟ್ಟಿವೆ. ಸಾಲವನ್ನು ತೆಗೆದುಕೊಂಡವರಿಗೆ ಸಾಲ ಸಮಯಕ್ಕೆ ಕಟ್ಟಲು ಆಗದೇ ಇದ್ದಾಗ ಅಪಮಾನ, ದೌರ್ಜನ್ಯ, ಕಿರುಕುಳ ಎದುರಿಸಬೇಕಾಗಿದೆ. ಅನೇಕ ಜನರು ಸಾಲವನ್ನು ಮತ್ತು ಅದರ ಮೇಲಿನ ಬಡ್ಡಿಯನ್ನು ಕಟ್ಟಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ. ಕುಟುಂಬ ವಿಘಟನೆಯಾಗಿವೆ. ಮಹಿಳೆಯರನ್ನು ಲಾಡ್ಜ್ಗೆ ಕರೆಯುವ ಪ್ರಸಂಗಗಳು ನಡೆದು ಹೋಗಿವೆ. ಮಾನಸಿಕ ಘಾಸಿಯಲ್ಲಿ ಅಸಂಖ್ಯಾತ ಜನರು ನರಳುತ್ತಿದ್ದಾರೆ. ಪ್ರತಿದಿನವೂ ಸಾಲಗಾರರು ಮನೆಯ ಮುಂದೆ ಬಂದು ಕೂರುವರು ಅವನಿಂದ ಅಪಮಾನದಿಂದ ಕುಗ್ಗಿ ಹೋಗುತ್ತಿದ್ದಾರೆ. ಮನಃಶಾಂತಿ ಕದಡಿ ಹೋಗುತ್ತಿದೆ. ನಿರಾಶೆಯಿಂದ ಆತ್ಮಹತ್ಯೆ ಕಡೆಗೆ ಮುಖ ಮಾಡುತ್ತಿದ್ದಾರೆ. ಇಂಥ ಅನೇಕ ವಿಷಯಗಳನ್ನು ಕುರಿತು ಮತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳು ಯಾವುವು ಅಂದರೆ, ಸಾಲದ ಸುಳಿಯಲ್ಲಿ ನಲುಗುತ್ತಿರುವ ಜನತೆಯನ್ನು ಸರ್ಕಾರ ರಕ್ಷಿಸಬೇಕು. ಸಾಲ ವಸೂಲಾತಿಗೆ ಬಾರ್ಬರಿಕ ಕ್ರಮ, ಕಿರುಕುಳ, ಶೋಷಣೆಗೆ ತಡೆಗಟ್ಟಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಎಲ್ಲ ಮೈಕ್ರೋ ಫೈನಾನ್ಸ್ಗಳನ್ನು ನಬಾರ್ಡ್ ಮತ್ತು RBI ನಿಯಂತ್ರಣಗೊಳಪಡಿಸಿ ನಿಯಂತ್ರಣ ಪ್ರಾಧಿಕಾರ ರಚನೆ ಮಾಡಬೇಕು. ಲೇವಾದೇವಿಗಾರ ಕಿರುಕುಳ ತಪ್ಪಿಸಲು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ದೂರು ಕೇಂದ್ರ ಆರಂಭಿಸಬೇಕು. ಸ್ವಸಹಾಯ ಸಂಘಗಳಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ನೀಡಿ ಮಹಿಳೆಯರಿಗೆ ಸಬಲೀಕರಣಗೊಳಿಸಬೇಕು. ದುಡಿಯುವ ಜನತೆಗೆ ಕೈ ಬಲಪಡಿಸಲು ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣ ಜಾರಿ ಮಾಡಬೇಕು. ಜೊತೆಗೆ ಉದ್ಯೋಗ ಖಾತ್ರಿಯಲ್ಲಿ ಭೀಮಾ ಏತ ನೀರಾವರಿ ಕಾಲುವೆ ಸ್ವಚ್ಛಗೊಳಿಸಿ ರೈತರ ಭೂಮಿಗೆ ನೀರು ಒದಗಿಸಬೇಕು. ಮತ್ತು 8ನೇದಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನು 200 ದಿನಕ್ಕೆ ವಿಸ್ತರಿಸಿ ಪ್ರತಿದಿನ 700 ಕೂಲಿ ನೀಡಬೇಕು ಅಂತ ಹೀಗೆ ಈ ಒಂದು ಬೇಡಿಕೆಗಳು ಇಟ್ಟುಕೊಂಡು ಹೋರಾಟ ಮಾಡಿರ್ತಾರೆ. ಈ ಒಂದು ಮನವಿ ಪತ್ರನ ತಹಶೀಲ್ದಾರ್ಗೆ ಸಲ್ಲಿಸಿ ಅವರು ಹೋರಾಟ ಹಮ್ಮಿಕೊಂಡಿರುವ ವರದಿ. ಜೊತೆಗೆ ಈ ಎಲ್ಲ ಮೈಕ್ರೋ ಫೈನಾನ್ಸಿಂದ ಬಾಧಿತರಾದ ಮತ್ತು ಉದ್ಯೋಗ ಖಾತ್ರಿಯಿಂದ ವಂಚಿತರಾದ ತಾಲೂಕಿನ ಜನತೆಯು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಹಕ್ಕುಗಳನ್ನು ಪಡೆಯಲು ಶ್ರೀಮಂತ್ ಬಿರಾದರ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಒಂದು ವರದಿಯನ್ನು ಭಗವಂತ್ SN ದೇವಲಗಣಪುರವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಭಾರತದಲ್ಲಿ ಅತ್ಯಂತ ಭಯಾನಕವಾದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಸರ್ಕಾರ ಕೂಡಲೇ ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಜನವಾದಿ ಮಹಿಳಾ ಸಂಘದ ವತಿಯಿಂದ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಹೋರಾಟದ ಉದ್ದೇಶ ಏನಂತ ಹೇಳಿದ್ರೆ, ಅಫ್ಜಲ್ಪುರ ತಾಲೂಕಿನಲ್ಲಿ ಸುಮಾರು 25 ವರ್ಷಗಳಾಯಿತು ಕಾಲುವೆಯಾಗಿ. ಸುಮಾರು 90,000 ಕೋಟಿ ರೂಪಾಯಿ, 900 ಕೋಟಿ ರೂಪಾಯಿ ಖರ್ಚಾದರೂ ಕೂಡ ಅಫ್ಜಲ್ಪುರ ತಾಲೂಕಿನಲ್ಲಿ 60,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಳಿಸಬೇಕಾದಂಥ ಕಾಲುವೆ ಇವತ್ತು ಬರೀ ಕೆಲವೊಂದು 2-3 ಹಳ್ಳಿಗೆ ಸೀಮಿತವಾಗಿ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದೆ ಇವತ್ತು ಸರ್ಕಾರ. ಅದು ಕಾರಣ ಏನಂತ ಕೇಳಿದ್ರೆ, ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಹಣ ಬರ್ತಾ ಇದೆ, ಆದರೆ ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಮೈಕ್ರೋ ಫೈನಾನ್ಸ್ ಇಂಥ ಒಂದು ಹಲವಾರು ಫೈನಾನ್ಸ್ಗಳ ಮುಖಾಂತರ ಮಹಿಳೆಯರಿಗೆ ಸಾಲವನ್ನು ಕೊಟ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ನಮ್ಮ ಒತ್ತಾಯ ಏನಂತ ಕೇಳಿದ್ರೆ, ರಾಷ್ಟ್ರೀಕೃತ ಬ್ಯಾಂಕಿನ ಮುಖಾಂತರ ಮಹಿಳೆಯರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡಿ ಅಂತ ಹೇಳಿ ನಾವು ಒಂದು ಹೋರಾಟದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಅಫ್ಜಲ್ಪುರ ತಾಲೂಕಿನಲ್ಲಿ ಸಾಕಷ್ಟು ಬ್ಯಾರೇಜ್ಗಳ ನಿರ್ಮಾಣವಾಗಿದೆ. ಅದಕ್ಕೆ ಅದು ಮಟ್ಟಿಗೆ ಇವತ್ತು ನೀರು ಸರ್ಕಾರ ಇವತ್ತು ರೈತರಿಗೆ ನೀರ ಕೊಡ್ತಾ ಇಲ್ಲ. ಹಾಗಾಗಿ